ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು 15/9/2025 ಸೋಮವಾರದಂದು ನಡೀತಕ್ಕಂಥ SSLC ಅರ್ಧವಾರ್ಷಿಕ ಪರೀಕ್ಷೆ ದ್ವಿತೀಯ ಭಾಷೆ ಇಂಗ್ಲೀಷ್ನಲ್ಲಿ ಒಂದು ಫಸ್ಟ್ ಸೆಟ್ ಕ್ವಶನ್ ಪೇಪರ್ನ ಕೊಡ್ತಾ ಇದ್ದೀನಿ. ಇನ್ನೂ 2 ಸೆಟ್ ಬರ್ತವೆ. ಖಂಡಿತವಾಗಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ಕವರ್ ಮಾಡಿದ್ದೀನಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಕಮೆಂಟ್ ಪಕ್ಕದಲ್ಲಿ ಹೈಪ್ ಇದೆ, ಸೊ ಹೈಪನ್ನು ಒತ್ತೋದ್ರ ಮೂಲಕ ವಿಡಿಯೋನ ಇನ್ನಷ್ಟು ಬೂಸ್ಟ್ ಮಾಡ್ಬೋದು. ಸೊ ಮುಂದೆ ಬರ್ತಕ್ಕಂಥ ಗಣಿತ, ಹಿಂದಿ ಮತ್ತು ಸಮಾಜ ವಿಜ್ಞಾನದಲ್ಲಿ ವಿಡಿಯೋಗಳು ಕೂಡ ಇದೇ ಥರ ಬರ್ತವೆ. ಪ್ರತಿ ವಿಷಯದಲ್ಲಿ 3 ಸೆಟ್ ಕ್ವಶನ್ ಪೇಪರ್ಗಳು ಸಿಗ್ತವೆ. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳು ಸಿಗ್ತವೆ. ಖಂಡಿತವಾಗಿ ನಿಮಗೆ ಯೂಸ್ ಆಗ್ತದೆ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಫಸ್ಟ್ 4 ಏನಿತ್ತಪ್ಪ ಅಂದರೆ MCQs ಇದೆ. ಸೊ ಫಸ್ಟ್ ಇರೋದೇ ಕ್ವಶನ್ ಟ್ಯಾಗ್ ಇತ್ತು ನೋಡಿ. ಇಟ್ ವಾಸ್ ಅ ಫ್ರೈಟ್ಫುಲ್ ಪ್ರೊಪೋಸಿಷನ್ ಫಾರ್ ಸ್ವಾಮಿ ಅಂತ ಕೇಳಿದ್ರು. ಸೊ ಕರೆಕ್ಟಾಗಿರ್ತಕ್ಕಂಥ ಕ್ವಶನ್ ಟ್ಯಾಗ್ ಏನಾಗ್ತದಪ್ಪ ಅಂದ್ರೆ ಆಪ್ಷನ್ ಸಿ ವಜನ್ ಟೀಟ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗ್ತದೆ. ಪ್ರಶ್ನೆ 2 ಲ್ಯಾಂಗ್ವೇಜ್ ಫಂಕ್ಷನನ್ನು ಕೇಳಿದರು. ಸೊ ಲ್ಯಾಂಗ್ವೇಜ್ ಫಂಕ್ಷನ್ ಏನದಪ್ಪ ಅಂತಂದ್ರೆ ಕಮ್ ಐ ವಿಲ್ ಡ್ರಾಪ್ ಐ ಆಮ್ ಗೋಯಿಂಗ್ ದ್ಯಾಟ್ ವೇ ಅಂತ ಕೇಳಿದರು. ಓಕೆನಾ. ಸೊ ಇದು ಏನಾಗ್ತದಪ್ಪ ಅಂತಂದ್ರೆ ಕಮ್ ಐ ವಿಲ್ ಡ್ರಾಪ್ ಯು ಐ ಆಮ್ ಗೋಯಿಂಗ್ ದ್ಯಾಟ್ ವೇ ಅಂತಿದೆ. ಆಫರಿಂಗ್ ಹೆಲ್ಪ್ ಅಂತಕ್ಕಂಥದ್ದು ಬರ್ತದೆ. ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಕನ್ವರ್ಜೇಷನ್ ಇತ್ತು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇತ್ತು. ಇದು ಇನ್ಫಿನಿಟಿವ್ ಇತ್ತು. ಈಫ್ ಕ್ಲಾಸ್ ಇದೆ, ಇನ್ಫಿನಿಟಿವ್ ಅಲ್ಲ, ಈಫ್ ಕ್ಲಾಸ್ ಬೇಕು. ಇಫ್ ಯು ಹ್ಯಾಡ್ ರೀಚ್ಡ್ ದ ಬಸ್ ಸ್ಟಾಪ್ ಇನ್ ಟೈಮ್ ಯು ಡ್ಯಾಶ್ ಮಿಸ್ಡ್ ದ ಬಸ್ ಅಂತ ಇತ್ತು. ಆಪ್ಷನ್ ಬಿ ವುಡಂಟ್ ಹ್ಯಾವ್ ಈಸ್ ದಿ ರೈಟ್ ಆನ್ಸರ್. ಓಕೆನಾ. ಇನ್ನು ನೆಕ್ಸ್ಟ್ ಬರೋಣ. ಎಸ್, ರೀಡ್ ದ ಫಾಲೋವಿಂಗ್ ಆ್ಯಂಡ್ ಚೂಸ್ ಇನ್ಫಿನಿಟ್ ಅಂತ ಕೇಳಿದರೆ ಜಸ್ಟ್ ಇನ್ಫಿನಿಟ್ ಅಂದರೆ ನೆನಪಿಟ್ಕೊಡ್ರಿ, ಟೂ ಜೊತೆ ಮೇನ್ ವರ್ಬ್ ಫಾರ್ಮ್ ಇರಬೇಕು. ಸೊ ಟೂ ಜೊತೆ ಮೇನ್ ವರ್ಬ್ ಎಲ್ಲದ, ಆಪ್ಷನ್ ಡಿ ದಲ್ಲದ, 2 + ಫೈಂಡ್ ಅದ. ಸೊ ಟು ಫೈಂಡ್ ಅನ್ನೋದು ಇನ್ಫಿನಿಟಿವ್ ಆಗ್ತದೆ. ಇನ್ನು ಡೂ ಆಸ್ ಡೈರೆಕ್ಟೆಡ್ ಟೋಟಲಿ 12 ಕ್ವಶನ್ಸ್ ಇದ್ದಾವೆ. 5th ಒನ್ ಸಿಲೆಬಲ್ ವರ್ಡ್ ಕೇಳಿದರು. ಯಾವುದಿದೆ? ರೀಚ್, ಸಿಲ್ವರ್, ಕಿಲೋ, ಪೇಪರ್ ಇದೆ. ಸೊ ದ ರೈಟ್ ಆನ್ಸರ್ ಈಸ್ ರೀಚ್ ಅನ್ನೋದು ಸರಿಯಾದ ಉತ್ತರ. ನೆಕ್ಸ್ಟ್ ಒನ್ ಇಸ್ ಕೊಲಾಕೆಟಿವ್ ವರ್ಡನ್ನು ಅಸೈನ್ ಮಾಡಬೇಕಿತ್ತು. ಕಾಲ್ ಅಂತ ಇತ್ತು. ಸೊ ಕಾಲ್ಗೆ ಇರ್ತಕ್ಕಂಥ ಕರೆಕ್ಟಾಗಿರ್ತಕ್ಕಂಥ ಕೊಲಾಕೆಟಿವ್ ವರ್ಡ್ ಸೆಂಟರ್ ಅಂತ ಬರ್ತದೆ. ಸೆಂಟರ್ ಇಸ್ ದ ರೈಟ್ ಆನ್ಸರ್. ಇನ್ನು ಮಿಸ್ಸಿಂಗ್ ಆರ್ಟಿಕಲನ್ನು ತುಂಬಬೇಕು. ಹೂ ಈಸ್ ಡ್ಯಾಶ್ ಫಾಸ್ಟೆಸ್ಟ್ ಬೌಲರ್ ಇನ್ ದಿ ಕ್ಲಾಸ್ ಅಂತ ಕೇಳಿದ್ದಾರೆ. ಸೊ ಅಲ್ಲಿರ್ತಕ್ಕಂಥ ಆರ್ಟಿಕಲರ್ ಏನಾಗ್ತದಪ್ಪ ಅಂದ್ರೆ ದ ಅಂತ ಬರ್ತದೆ. ಹೂ ಈಸ್ ದ ಫಾಸ್ಟೆಸ್ಟ್ ಬೌಲರ್ ಇನ್ ದ ಕ್ಲಾಸ್ ಅನ್ನೋದು ರೈಟ್ ಆನ್ಸರ್. 8th ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಯೂಸಿಂಗ್ ಸೂಟಬಲ್ ಲಿಂಕರ್ ಇತ್ತು. ಸ್ವಾಮಿ ಆರ್ಗ್ಯೂಡ್ ವಿತ್ ಫಾದರ್ ಡ್ಯಾಶ್ ಇಟ್ ವಾಸ್ ಯೂಸ್ಲೆಸ್ ಅಂತ ಕೇಳಿದರು. ಬಟ್ ಅಂತಕ್ಕಂಥದ್ದು ಬರ್ತದೆ. ಎಸ್ಪೆಷಲಿ ಬಟ್ ಅಥವಾ ಎಟ್ ಅನ್ನೋದನ್ನೇ ನಿಮ್ಗೆ ಏನು ಮಾಡಿರ್ತಾರೆ, ಎಕ್ಸಾಮಲ್ಲಿ ಕೇಳ್ತಾರೆ. ಬಟ್, ಎಟ್, ಎಂಡ್ ಇವು 3 ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲಿಂಕರ್ಸ್ ಇತ್ತು. ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟಿವ್ ಪ್ರಿಪೋಸಿಷನ್ ಕೇಳಿದರು. ರಾಜೀವ್ ವೆಂಟ್ ಟು ದ ರೈಲ್ವೆ ಸ್ಟೇಷನ್ ಡ್ಯಾಶ್ 10:30 AM ಅಂತ ಕೇಳಿದರು. ಸೊ ಆ್ಯಟ್ ಅಂತಕ್ಕಂಥದ್ದು ಪ್ರಿಪೋಸಿಷನ್ ತುಂಬಬೇಕು. 10th ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟಿವ್ ಟೆನ್ಸ್ ಫ್ರಮ್ ಆಫ್ ದಿ ವರ್ಬ್ ಗಿವನ್ ಇನ್ ದಿ ಬ್ರಾಕೆಟ್ ಅಂತ ಕೇಳಿದರು. ವಿ ಡ್ಯಾಶ್ ಬಿ ಪ್ಲಸ್ ರೈಟ್ ದ ಟೆಸ್ಟ್ ಟುಡೇ ಅಂತ ಕೇಳಿದರು. ಸೊ ಬಿ ಪ್ಲಸ್ ರೈಟ್ದು ಏನಾಗ್ತದೆ? ಆರ್ ರೈಟಿಂಗ್ ಇಸ್ ದಿ ರೈಟ್ ಆನ್ಸರ್ ಬರ್ತದೆ. ಇನ್ನು ಯೂಸ್ ದ ವರ್ಡ್ ಸ್ಮೈಲ್ ಆ್ಯಸ್ ಅ ವರ್ಬ್ ಇನ್ ಸೆಂಟೆನ್ಸ್ ಅಂತ ಕೇಳಿದರು. ಐ ಸ್ಮೈಲ್ ಎಟ್ ಹರ್ ಅಂತ ಬರಿಬೋದು. ಸಿ ಸ್ಮೈಲ್ಡ್ ಬ್ಯೂಟಿಫುಲಿ ಅಂತಲೂ ಕೂಡ ಸೆಂಟೆನ್ಸಲ್ಲಿ ಯೂಸನ್ನು ಮಾಡ್ಬೋದು. ಇನ್ನು ಕಂಪ್ಯಾರಿಟಿವ್ ಡಿಗ್ರಿಗೆ ಚೇಂಜ್ ಮಾಡಿ ಸೆಂಟೆನ್ಸ್ ಏನು ಕೊಟ್ಟಿದ್ರಪ್ಪ ಅಂದ್ರೆ ಸೀಮಾ ಈಸ್ ದ ಟಾಲೆಸ್ಟ್ ಗರ್ಲ್ ಇನ್ ಅವರ್ ಕ್ಲಾಸ್ ಅಂತ ಕೊಟ್ಟಿದ್ರು. ಸೊ ಆನ್ಸರ್ ಏನಪ್ಪ ಅಂದ್ರೆ ಸೀಮಾ ಈಸ್ ಟಾಲರ್ ದ್ಯಾನ್ ಎನಿ ಅದರ್ ಗರ್ಲ್ ಇನ್ ದಿ ಕ್ಲಾಸ್ ಅನ್ನೋದು ಉತ್ತರ. 13 ಚೇಂಜ್ ಇನ್ ಟು ಪ್ಯಾಸಿವ್ ವಾಯ್ಸ್ ಇತ್ತು. ಮ್ಯಾನ್ ಇನ್ವೆಂಟೆಡ್ ಮಷಿನ್ಸ್ ಅಂತ ಇದೆ. ಸೊ ದ ರೈಟ್ ಆನ್ಸರ್ ಈಸ್ ಮಷಿನ್ಸ್ ವೇರ್ ಇನ್ವೆಂಟೆಡ್ ಬೈ ಮ್ಯಾನ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಬರಬೇಕು. ಇನ್ನು ಗಿವ್ ಒನ್ ವರ್ಡ್ ಫಾರ್ ದ ಆನ್ಸರ್ ಆಫ್ ದಿ ಫಾಲೋವಿಂಗ್ ಅಂತ ಕೇಳಿದರು. ಒನ್ ಹೂ ಟ್ರಾವೆಲ್ಸ್ ಟು ವರ್ಕ್ ಪ್ಲೇಸ್ ಡೈಲಿ ಅಂತ ಕೇಳ್ತಾರೆ. ಕಮ್ಯೂಟರ್ ಅಂತ ಕರೀತಾರೆ. ಸೊ ಕಮ್ಯೂಟರ್ ಈಸ್ ದಿ ರೈಟ್ ಆನ್ಸರ್. 15th ಬರ್ತೀನಿ. ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದಿ ಬ್ರಾಕೆಟ್ ಕೇಳಿದರು. ಸುಪ್ರೀಂ ಕೋರ್ಟ್ ಗೇವ್ ಅ ಕರೆಕ್ಟ್ ಡ್ಯಾಶ್ ಇನ್ ದ ಕೋರ್ಟ್ ಟುಡೇ ಅಂತ ಕೇಳಿದರು. ಜಡ್ಜ್ ಅಂತದ. ಸೊ ಜಡ್ಜ್ಮೆಂಟ್ ಈಸ್ ದಿ ರೈಟ್ ಆನ್ಸರ್ ಬರಬೇಕು. ಇನ್ನು 16th ಏನಿತ್ತಪ್ಪ ಅಂತಂದ್ರೆ ಒಂದು ರಿಪೋರ್ಟೆಡ್ ಸ್ಪೀಚನ್ನು ಮಾಡಬೇಕು. ಲತಾ ಮತ್ತು ನಿಖಿತಾ ನಡುವೆ ಇರ್ತಕ್ಕಂಥ ಒಂದು ಸೆಂಟೆನ್ಸು. ಸೊ ಬರೀಬೇಕು, ನಿಖಿತಾ ರಿಪ್ಲೈಡ್ ದ್ಯಾಟ್ ಸಿ ವಾಸ್ ಕಂಪ್ಲೀಟಿಂಗ್ ಹರ್ ಮ್ಯಾಥ್ಸ್ ಹೋಮ್ವರ್ಕ್ ಅಂತಕ್ಕಂಥದ್ದು ರಿಪೋರ್ಟೆಡ್ ಸ್ಪೀಚ್ ಅದು ಆಗ್ತದೆ. ಇನ್ನು ಎಡಿಟಿಂಗ್ಗೆ ಬರ್ತೀನಿ. ಸೊ ಎಡಿಟಿಂಗಲ್ಲಿ ಪ್ಯಾರಾಗ್ರಾಫ್ ಏನಿತ್ತು? ಹೇಮಂತ್ ಮೂವ್ಡ್ ಟು ದ ಎಡ್ಜ್ ಆಫ್ ದಿ ಕಾಂಪೌಂಡ್ ಟು ಪ್ಲಕ್ ಫ್ಲವರ್ಸ್. ಹಿ ಲಾಸ್ಟ್ ಬ್ಯಾಲೆನ್ಸ್, ಫೆಲ್ ಡೌನ್ ಬಟ್ ಬ್ರೋಕ್ ಹೀಸ್ ಲೆಗ್. ಸ್ಪೆಲ್ಲಿಂಗ್ ಮಿಸ್ ಕೇಳಿದ್ರು. ಲಾಸ್ಟ್ ಅಲ್ಲದು ಲಾಸ್ಟ್, LOST ಲಾಸ್ಟ್ ಬರಬೇಕು. ಕಂಜಂಕ್ಷನ್ ಕರೆಕ್ಟ್ ಮಾಡಬೇಕಾಗಿತ್ತು. ಬಟ್ ಅದ ಅಲ್ಲಿ ಕರೆಕ್ಟಾಗಿರ್ತಕ್ಕಂಥ ಕಂಜಂಕ್ಷನ್ ಆ್ಯಂಡ್ ಅಂತಕ್ಕಂಥದ್ದು ಆಗಬೇಕು. 2 ಮಾರ್ಕ್ಸ್ ಕ್ವಶನ್ಸ್ಗೆ ಬರೋಣ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಸ್ವಾಮೀಸ್ ಫಾದರ್ ಡ್ರೀವ್ ಹೀಸ್ ಅಟೆನ್ಷನ್ ಟು ಅ ರಿಪೋರ್ಟ್ ಇನ್ ದಿ ನ್ಯೂಸ್ ಪೇಪರ್. ವಾಟ್ ವಾಸ್ ದ ರಿಪೋರ್ಟ್ ಅಬೌಟ್ ಅಂತ ಕೇಳಿದರು.
ವೆರಿ ಇಂಪಾರ್ಟೆಂಟ್ ಇತ್ತು. ದ ನ್ಯೂಸ್ ಪೇಪರ್ ರಿಪೋರ್ಟ್ ವಾಸ್ ಅಬೌಟ್ ದ ಬ್ರೇವರಿ ಆಫ್ ಅ ವಿಲೇಜ್ ಲ್ಯಾಡ್ ಹೂ while returning home by the jungle path fought with a tiger. He stayed half a day on the tree till some people came and killed the tiger ಅಂತಕ್ಕಂಥ ಬರೆದ್ರೆ ಸಾಕು. ನೆಕ್ಸ್ಟ್ ಕ್ವಶನ್, ಹೌ ಡಿಡ್ ಡಾಕ್ಟರ್ ಅಂಬೇಡ್ಕರ್ ಆ್ಯಂಡ್ ಮಹಾತ್ಮ ಗಾಂಧೀಜಿ ಟ್ರೈ ಟು ವೈಪ್ ಔಟ್ ಕಾಸ್ಟ್ ಡಿಸ್ಕ್ರಿಮಿನೇಷನ್ ಫ್ರಾಮ್ ಇಂಡಿಯಾ? ವೆರಿ ಇಂಪಾರ್ಟೆಂಟ್ ಕ್ವಶನ್. ಆನ್ಸರ್ ಏನಿತ್ತಪ್ಪ ಅಂದರೆ both Dr. B.R. Ambedkar and Mahatma Gandhiji tried their level best to wipe out caste discrimination. Mahatma Gandhiji and Baba Sahib Ambedkar to repudiate caste and to proclaim the oneness of the Hindu community. Gandhiji did so by reminding the higher caste of their duty towards depressed classes. Baba Sahib Ambedkar did the same by reminding them of their inherent rights to equality with the higher and more powerful caste. One stressed the duties, the other stressed the rights together ಅಂತಕ್ಕಂಥ ಬರೆದ್ರೆ ಸಾಕು. ಇನ್ನು ನೆಕ್ಸ್ಟ್ ಏನಿತ್ತಪ್ಪ ಅಂದ್ರೆ ವಾಟ್ ಮೇಕ್ಸ್ ಯು ಥಿಂಕ್ ದ್ಯಾಟ್ ಡಾನ್ ಅನ್ಸೆಲ್ಮೋ ವಾಸ್ ಅ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್? ಆನ್ಸರ್ ಈಸ್ ಅಮೆರಿಕನ್ ಸರ್ವೇಡ್ ದ ಲ್ಯಾಂಡ್ ಆ್ಯಂಡ್ ಫೌಂಡ್ ದ್ಯಾಟ್ ಲ್ಯಾಂಡ್ ವಾಸ್ ಮೋರ್ ದ್ಯಾನ್ 8 acres. They offered double amount for the land. He rejected the offer and stick to the words that he had already quoted. This shows that he was a man of principle ಅಂತ ಬರೆದ್ರೆ ಸಾಕು. ನೆಕ್ಸ್ಟ್ ಕ್ವಶನ್, how can you say that Dr. Ambedkar was a voracious reader? Very important question. Answer is Dr. B.R. Ambedkar had an insatiable thirst for books. He bought a books curtailing his daily needs. In New York, he said to have purchased about 2,000 old books, and it is recorded that at the time of second round table conference in London, he bought so many books that they had to be sent ಟು ಇಂಡಿಯಾ ಇನ್ 32 ಬಾಕ್ಸಸ್ ಅಂತ ಬರೆದ್ರೆ ಉತ್ತರ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ವೈ ಇಸ್ ದ ಪೋಯೆಟ್ ಕ್ವಾರಲಸ್ ಅಂತ ಒಂದು ಪ್ರಶ್ನೆ ಇತ್ತು. ಸೊ ಆನ್ಸರ್ ಏನಿತ್ತಪ್ಪ ಅಂದ್ರೆ ದ ಪೋಯೆಟ್ ಕ್ವಾರಲಸ್ ಬಿಕಾಸ್ ದ ಮದರ್ಲ್ಯಾಂಡ್ ಡಿಡ್ ನಾಟ್ ವಿಶ್ ಟು ಲಿಸನ್ ಅ ಸಾಂಗ್ ಅಬೌಟ್ ಫಿಸಿಕಲ್ ಫ್ಯೂಚರ್ಸ್, ಟೆಂಪಲ್ಸ್, ಡ್ಯಾಮ್ಸ್, ಲೇಕ್ಸ್ ಆ್ಯಂಡ್ ಟೆಕ್ನಾಲಜಿ ಆಫ್ ದಿ ಕಂಟ್ರಿ ಅಂತ ಬರೆದ್ರೆ ಸಾಕು. ಇನ್ನು ನೆಕ್ಸ್ಟ್ ಇತ್ತು ವೈ ವೇರ್ ಬಾಬು ಆ್ಯಂಡ್ ಮಂಜು ಡಿಸಪಾಯಿಂಟೆಡ್ ವಿತ್ ದ ವೇ ದ ಸ್ಟೂಡೆಂಟ್ಸ್ ವೇರ್ ಮಾರ್ಚಿಂಗ್ ಅಂತ ಕೇಳಿದರು. ಆನ್ಸರ್ ಇತ್ತು Babu and Manju were a bit disappointed with the way students were marching because the students marched in a complete silence. There were no slogans, no shots. They expected the protest to be violent ಅಂತ ಬರೆದ್ರೆ ಸಾಕು. The next ಇತ್ತು why did Patil the sub-inspector come to Mohana's house? Answer, Patil the sub-inspector had come there to inquire about the cyclosting machine and to warn about raid. Mohana's mother believed him. She allowed him to take the cyclosting machine ಅಂತ ಬರೆದ್ರೆ ಸಾಕು. ಇನ್ನು ನೆಕ್ಸ್ಟ್ ಕ್ವಶನ್ ಏನಿತ್ತಪ್ಪ ಅಂತಂದರೆ ಎಸ್ ಹೌ ಡಿಡ್ ಡಿಕ್ಕಿ ಡೋಲ್ಮಾ ಪ್ರಿಪೇರ್ ಫಾರ್ ದ ಟಾಸ್ಕ್ ಆಫ್ ಸ್ಕೇಲಿಂಗ್ ಮೌಂಟ್ ಎವರೆಸ್ಟ್ ಅಂತಕ್ಕಂಥದ್ದು ಇತ್ತು. ಸೊ ಮುಂದೆ ಏನಾಗಿತ್ತಪ್ಪ ಅಂದರೆ ಈ ಪ್ರಶ್ನೆ ಉತ್ತರವನ್ನು ಕರೆಕ್ಟಾಗಿರ್ತಕ್ಕಂಥದ್ದನ್ನು ಬರಿಬೇಕಾಗಿತ್ತು. ಸೊ ಪ್ರಶ್ನೆ ಸಪ್ಲಿಮೆಂಟ್ರಿ ರೀಡಿಂಗ್ದಲ್ಲಿರ್ತಕ್ಕಂಥ ಪ್ರಶ್ನೆ ಇತ್ತು ಇದು. ಸೊ ಇದರಲ್ಲಿರ್ತಕ್ಕಂಥ ಪ್ರಶ್ನೆಗೆ ಇದು ಮೇನ್ ಆನ್ಸರ್ ಏನಪ್ಪ ಅಂತಂದರೆ ಫ್ರಮ್ ದ ಚೈಲ್ಡ್ಹುಡ್ ಸೇಸ್ ದ್ಯಾಟ್ ಡೇಸ್ she had an urge to climb the Mount Everest. Daily she watched the beautiful, breathtaking view of the mountain. She had a firm determination and a hard work she helped her. She practiced 4 hours daily. She had a one-track mind and ready to face hardships. Her desire grew when she came to know about the newly opened mountaineering institution. Or whenever hurdles come, we must face them boldly. Dolma's determination and hard work, zeal for the work is emulating ಅಂತ ಬರೆದ್ರೆ ಸಾಕು. ಇನ್ನು 3 ಮಾರ್ಕ್ಸ್ ಕ್ವಶನಲ್ಲಿ ನಿಮಗೆ ಪ್ರತಿ ಸಾರಿ ಕೇಳ್ತಕ್ಕಂಥದ್ದು ಎಸ್ ಯಾವುದಪ್ಪ ಅಂದರೆ ಹೌ ಡು ಯು ಸೇಡ್ ದಟ್ ಬಾಲೇಶ್ವರ್ ವಾಸ್ ಕೈಂಡ್ ಇನಫ್ ಟು ಸೇವ್ ರೋಮಾಸ್ ಲೈಫ್ ಅಂತಿದೆ. ಚೆನ್ನಾಗಿ ಇದನ್ನು ಪ್ರಶ್ನೆ ಪತ್ರಿಕೆಯನ್ನು ನೋಡ್ಕೊಂಡೋಗಿ ಇಲ್ಲಿಂದನೂ ಕೂಡ ಈ ಉತ್ತರ ಬರ್ಬೋದು. ಅಥವಾ ಐ ಆಮ್ ದ ಲ್ಯಾಂಡ್ದು ಸಮರಿಯನ್ನು ನಿಮ್ಗೆ ಏನು ಮಾಡಿದ್ದಾರೆ 3 ಮಾರ್ಕ್ಸ್ಗೆ ಕೇಳಿದ್ದಾರೆ. ಬರೀ ಒಂದು 6-7 ಸಾಲ ಅಷ್ಟೇ ಬರೆದ್ರೆ ಸಾಕು. ಇನ್ನು ಆರ್ ಸಿ ಏನಿತ್ತು ನೋಡ್ರಿ, ಐ ವಿಲ್ ಮೇಕ್ ಯು ದ ಲಾಫಿಂಗ್ ಸ್ಟಾಕ್ ಆಫ್ ಯುವರ್ ಸ್ಕೂಲ್ ಇದೆ. ಯು ಅಂದರೆ ಸ್ವಾಮಿ ಬರ್ತದೆ. ಹೂ ವಾಂಟೆಡ್ ಟು ಮೇಕ್ ಹಿಮ್ ಲಾಫಿಂಗ್ ಸ್ಟಾಕ್ ಆಫ್ ಹೀಸ್ ಸ್ಕೂಲ್ ಇತ್ತು. ಸ್ವಾಮೀಸ್ ಫಾದರ್ ವಾಂಟೆಡ್ ಟು ಮೇಕ್ ಅ ಸ್ವಾಮಿ ದ ಲಾಫಿಂಗ್ ಸ್ಟಾಕ್ ಆಫ್ ಹೀಸ್ ಸ್ಕೂಲ್. ಇನ್ನು ವೈ ಡಿಡ್ ಸ್ಪೀಕರ್ ಟೆಲ್ ಲೈಕ್ ದ್ಯಾಟ್ ಕೇಳಿದ್ರು, ಬಿಕಾಸ್ ಸ್ವಾಮಿ ಯೂಸ್ ಟು ಸ್ಲೀಪ್ ಬಿಸೈಡ್ ಇಸ್ ಗ್ರ್ಯಾನಿ ಲೈಕ್ ಅ ಬೇಬಿ. ಹಿ ವಾಂಟೆಡ್ ಹಿಮ್ ಟು ಬಿ ಕರೇಜಿಯಸ್. ಇನ್ನು ನೆಕ್ಸ್ಟ್ ಪ್ಲೀಸ್ ಹೆಲ್ಪ್ ಮೀ ಟೇಕ್ ಹರ್ ಟು ಹಾಸ್ಪಿಟಲ್ ಕೇಳಿದ್ದಾರೆ. ನೇಮ್ ದ ಸ್ಪೀಕರ್ ಬಾಲೇಶ್ವರ್ ಮಿಶ್ರಾ. ಹೂ ಡಿಡ್ ದ ರಿಕ್ವೆಸ್ಟ್ ಟು ಮೊಟೋರಿಸ್ಟ್. ವಾಟ್ ವಾಸ್ ದ ರೆಸ್ಪಾನ್ಸ್? ನೋ ಒನ್ ಸ್ಟಾಪ್ಡ್ ಟು ಹೆಲ್ಪ್ ಬಾಲೇಶ್ವರ. ಇನ್ನು ಲಾಸ್ಟ್ ಏನಿತ್ತಪ್ಪ ಅಂದರೆ ಆರ್ ಸಿ ಐ ನ್ಯೂ ದೇ ವೇರ್ ಗುಡ್ ಪೀಪಲ್ ಬಟ್ ಐ ಡಿಡ್ ನಾಟ್ ಸೆಲ್ ದ ಟ್ರೀಸ್ ಇನ್ ದ ಆರ್ಚರ್ಡ್.
ಐ ಅಂದರೆ ಯಾರು? ಡಾನ್ ಅನ್ಸೆಲ್ಮೋ. ಹೂ ವೇರ್ ದ ಗುಡ್ ಪೀಪಲ್? ಅಮೆರಿಕನ್ಸ್. ವೈ ಡಿಡ್ ನಾಟ್ ಹಿ ಸೆಲ್ ದ ಟ್ರೀಸ್ ಕೇಳಿದರು. ದೇ ಬಿಲಾಂಗ್ ಟು ದ ಚಿಲ್ಡ್ರನ್ ಆಫ್ ದಿ ವಿಲೇಜ್ ಅನ್ನೋದು ಉತ್ತರ. ಇನ್ನು ವಾಟ್ ಅ ಸಾಂಗ್ ಶಾಲ್ ಐ ಸಿಂಗ್ ಆಫ್ ಯು ಮೈ ಮದರ್ ಅಂತ ಇತ್ತು. ಹೂ ಡಸ್ ಐ ರೆಫರ್ ಟು? ವಿ ಕೆ ಗೋಕಾಕ. ಹೂ ಈಸ್ ದ ಮದರ್? ಮದರ್ ಇಂಡಿಯಾ. ವಾಟ್ ಅ ಟೈಪ್ ಆಫ್ ಸಾಂಗ್ ಡಸ್ ದ ಪೋಯೆಟ್ ವಿಶ್ ದ ಸಿಂಗ್ ಅಂತ ಕೇಳಿದರು. ದ ಪೋಯೆಟ್ ವಿಶ್ ದ ಸಿಂಗ್ ಪ್ರೈಸಿಂಗ್ ಸಾಂಗ್ ಆಫ್ ಮದರ್ ಇಂಡಿಯಾ ಅಂತ ಬರೆದ್ರೆ ಸಾಕು. ಪ್ರೊಫೈಲ್ ಬರಿಬೇಕು. ಸಿಂಪಲ್ ಆಗಿರ್ತಕ್ಕಂಥ ಇಲ್ಲಿ ಮಿಸ್ ಸೌಮ್ಯ ಅವ್ರದ್ದಿದೆ, ಶ್ರೀಮತಿ ಸೌಮ್ಯ ಅವ್ರದ್ದೆಲ್ಲವನ್ನು ಏನು ಮಾಡಬೇಕಪ್ಪ ಅಂದರೆ ಒಂದು ಪ್ಯಾರಾಗ್ರಾಫಲ್ಲಿ ಕಂಪಲ್ಸರಿ ಆಗಿರ್ತಕ್ಕಂಥ ಕಂಟಿನ್ಯೂ ಲೈನ್ಸಲ್ಲಿ ಬರೆದ್ರೆ ಸಾಕು. ಇನ್ನು ಪೂವರ್ ವುಡ್ಕಟ್ಟರ್ದು ಒಂದು ಸ್ಟೋರಿ ಇತ್ತು. ಇದೇ ಕ್ಲೂಸನ್ನು ತೊಗೊಂಡು ಒಂದು ಮಾರಲ್ ಆಗಿರ್ತಕ್ಕಂಥ ಸ್ಟೋರಿಯನ್ನು ರೆಡಿ ಮಾಡಬೇಕು. ಯಾವುದೇ ಕ್ಲೂಸ್ಗಳನ್ನು ಬಿಡಬಾರ್ದು. ನೀಟಾಗಿ ಒಂದು 5-6 ಸಾಲು ಬರೆದ್ರು ನಿಮಗೆ ಅಂಕಗಳನ್ನು ಕೊಡ್ತಾರೆ. ಇನ್ನು ಪಿಕ್ಚರ್ ಡಿಸ್ಕ್ರಿಪ್ಷನ್ ಇದೆ. ಸೊ ಪಿಕ್ಚರ್ನ ಕ್ಲಿಯರಾಗಿ ನೋಡಿ ಒಂದು 5-6 ಸಾಲುಗಳನ್ನು ಬರೆದ್ರು ಸಾಕು. ಇದು ಚೈಲ್ಡ್ ಲೇಬರ್ಗೆ ಸಂಬಂಧಪಟ್ಟಂತೆ ಪಿಕ್ಚರ್ ಇತ್ತು. ಸ್ವಲ್ಪ ಸೆಂಟೆನ್ಸು ವರ್ಡ್ಸ್ಗಳನ್ನು ಕರೆಕ್ಟಾಗಿ ಯೂಸ್ ಮಾಡಿ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಇನ್ನು ಪದ್ಯ ಅಂತಲೂ ಕೂಡ 2 ಇಂಪಾರ್ಟೆಂಟು. ದ ಕ್ವಾಲಿಟಿ ಆಫ್ ಮರ್ಸಿ ಇದೆ, ಆಮೇಲೆ ಬ್ಲೈಂಡ್ ಬೈ ಅದ, ಅದನ್ನು ಚೆನ್ನಾಗಿ ಬಾಹೆಟ್ ಮಾಡಲೇಬೇಕು. ಅಲ್ಲಿಂದ ನಿಮಗೆ ಅಂಕಗಳು ಬಂದೇ ಬರ್ತವೆ ಫ್ರೆಂಡ್ಸ್. ಇನ್ನು ನೆಕ್ಸ್ಟ್ ನೋಡೋದಾದರೆ ಲಾಂಗ್ ಕ್ವಶನಲ್ಲಿ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ 4 ಮಾರ್ಕ್ಸ್ಗೆ ಇರ್ತಕ್ಕಂಥದ್ದು. ಚೆನ್ನಾಗಿ ಇಷ್ಟು ಸಮ್ರಿಯನ್ನು ನೋಡ್ಕೊಡ್ರಿ, ಸ್ಕ್ರೀನ್ಶಾಟನ್ನು ಕ್ಯಾಚ್ ಮಾಡಿ. ಸೊ ಒಂದು 8-10 ಸಾಲುಗಳನ್ನು ಬರೆದ್ರು ಕೂಡ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀದಿಂದ ಅಂಕಗಳನ್ನು ಗಳಿಸ್ತೀರಿ. ಇನ್ನು ಐ ಎಮ್ ದ ಲ್ಯಾಂಡ್ದಿಂದ ಪ್ರಶ್ನೆ ಇತ್ತು. ಓಕೆ, ಮದರ್ ಇಂಡಿಯಾದಿಂದ ಕೂಡ ಪ್ರಶ್ನೆ ಇತ್ತು. ಸೊ ಪದ್ಯದಲ್ಲಿದ್ದಾವೆ, ಪದ್ಯದಿಂದ ಒಂದು ನಿಮಗೆ 4 ಮಾರ್ಕ್ಸ್ಗೆ ಕೊಡ್ತಾರೆ. ಇನ್ನು ಎಸ್ಸೆಗೆ ಬರ್ತೀನಿ. ಗ್ಲೋಬಲ್ ವಾರ್ಮಿಂಗ್, ಸೋಷಿಯಲ್ ಮೀಡಿಯಾ, ವಾಟರ್ ಪೊಲ್ಯೂಷನ್ ಇದೆ. ಪೊಲ್ಯೂಷನ್ನಲ್ಲಿ ಒಂದು ನೋಡ್ಕೊಡ್ರಿ, ಏರ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ನಾಯ್ಸ್ ಆಗಿರ್ಬೋದು, ಇವು ನಿಮಗೆ ಬಂದೇ ಬರ್ತಕ್ಕಂಥ ಪ್ರಶ್ನೆಗಳು. ಓಕೆನಾ. ನಾಯ್ಸ್ ಪೊಲ್ಯೂಷನ್ ಅದನ್ನು ಸಿಂಪಲಾಗಿ ಒಂದು 10-12 ಸಾಲು ಬರೆದ್ರೂ ಕೂಡ ನಿಮ್ಗೆ ಆರಾಮಾಗಿ ಅಂಕಗಳನ್ನು ಸಿಗ್ತದೆ. ಇದು ಗ್ಲೋಬಲ್ ವಾರ್ಮಿಂಗ್ ಇತ್ತು, ಇದು ಸೋಷಿಯಲ್ ಮೀಡಿಯಾ ಇತ್ತು. ಓಕೆನಾ. ಅದನ್ನೇ ನೋಡ್ಕೊಡ್ರಿ. ಒಂದು ಲೆಟರನ್ನು ಇಲ್ಲಿ ರಿಕ್ವೆಸ್ಟಿಂಗ್ ಲೆಟರನ್ನು ಕೊಟ್ಟಿದ್ದೀನಿ. ಇಮ್ಯಾಜಿನ್ ದ್ಯಾಟ್ ಯು ಆರ್ ಸುಹಾಸ ಸರಿತಾ ಸ್ಟಡಿಂಗ್ ಇನ್ 10th ಸ್ಟ್ಯಾಂಡರ್ಡ್ ಗವರ್ಮೆಂಟ್ ಹೈಸ್ಕೂಲ್ ನಾರಾಯಣಪುರ. ರೈಟ್ ಅ ಲೆಟರ್ ಟು ದ ಮುನ್ಸಿಪಲ್ ಆಫೀಸರ್ ಟು ಪ್ರೊವೈಡ್ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಇನ್ ಯುವರ್ ಲೊಕ್ಯಾಲಿಟಿ ಅಂತ ಕೇಳಿದರು. ಫಸ್ಟ್ ಹೆಸರು ಬರ್ಕೊಡ್ರಿ, ಸುಹಾಸ್ ಅಥವಾ ಸರಿತಾ, 10th ಸ್ಟ್ಯಾಂಡರ್ಡ್ ಗವರ್ಮೆಂಟ್ ಹೈಸ್ಕೂಲ್ ನಾರಾಯಣಪುರ. ಡೇಟ್ ಹಾಕೊಡ್ರಿ 15 May 2025. ಯಾರಿಗೆ ಬರೀಬೇಕು? ಟು ಅಂತ ಬರೀಬೇಕು. ಓಕೆನಾ. ಟು ದ ಮುನ್ಸಿಪಲ್ ಆಫೀಸರ್, ಮುನ್ಸಿಪಲ್ ಆಫೀಸ್ ನಾರಾಯಣಪುರ. ಡಿಯರ್ ಸರ್, ಸಬ್ಜೆಕ್ಟ್ ರಿಕ್ವೆಸ್ಟ್ ಟು ಪ್ರೊವೈಡ್ ವಾಟರ್ ಫೆಸಿಲಿಟಿ ಇನ್ ಅವರ್ ಏರಿಯಾ ಅಂತ ಬರೀರಿ. ಜಸ್ಟ್ ಒಂದು ಪ್ರಾಬ್ಲಮ್ ಆಗಿದೆ, ಎಲ್ಲ ನೀರನ್ನು ಸಪ್ಲೈ ಮಾಡಬೇಕಂತಕ್ಕಂಥ ರಿಕ್ವೆಸ್ಟ್ ಬರೆದು ಥ್ಯಾಂಕ್ ಯು ಯುವರ್ಸ್ ಫೇತ್ಫುಲಿ ಅಂತ ಬರೆದ್ರೆ ನಿಮ್ಮ ಉತ್ತರ ಕರೆಕ್ಟ್ ಆಗ್ತದೆ. ಇಷ್ಟು ಒಂದು ರಿಕ್ವೆಸ್ಟ್ ಲೆಟ್ರನ್ನು ಬರೀಬೋದು. ಇಷ್ಟೇ ಇತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ಇನ್ನೆರಡು ಪ್ರಶ್ನೆ ಪತ್ರಿಕೆಗಳೊಂದಿಗೆ ಭೇಟಿ ಆಗ್ತೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಬಾಯ್.